ರಾಜ್ಯದಲ್ಲಿ ಈ ಬಾರಿ ಜುಲೈನಿಂದ ಸೆಪ್ಟೆಂಬರ್ವರೆಗೆ ಸುರಿದ ಭಾರೀ ಮಳೆಯಿಂದಾಗಿ ಸಾವಿರಾರು ರೈತರು ಬೆಳೆಹಾನಿಗೆ ಒಳಗಾಗಿದ್ದಾರೆ. ಈ ಹಿನ್ನೆಲೆ ಸರ್ಕಾರ ರೈತರ ಕೈ ಹಿಡಿಯುವ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದೆ. ರಾಜ್ಯ ಸರ್ಕಾರವು 2,000 ಕೋಟಿ ಪರಿಹಾರ ನಿಧಿಯನ್ನು ಮೀಸಲಿಟ್ಟಿದ್ದು, ಕೇಂದ್ರ ಸರ್ಕಾರದಿಂದಲೂ 370 ಕೋಟಿ ಸಹಾಯಧನ ಬಿಡುಗಡೆಯಾಗಿದೆ. ಕೃಷಿ ಸಚಿವ ಈಶ್ವರ್ ಖಂಡ್ರೆ ಅವರ ಪ್ರಕಾರ ಅಕ್ಟೋಬರ್ 30ರಿಂದಲೇ ಬೀದರ್ ಜಿಲ್ಲೆಯಲ್ಲಿ ಪರಿಹಾರ ಬಿಡುಗಡೆ ಪ್ರಾರಂಭವಾಗಿದೆ. ಉಳಿದ ಜಿಲ್ಲೆಗಳಿಗೂ ಮುಂದಿನ 10 ರಿಂದ 15 ದಿನಗಳೊಳಗೆ ರೈತರ ಖಾತೆಗಳಿಗೆ ಹಣ ಜಮೆಯಾಗುವಂತಹ ನಿರೀಕ್ಷೆ ಇದೆ. ಸರ್ಕಾರದ ಗುರಿಯು ನಿಜವಾದ ಹಾನಿಗೊಳಗಾದ ರೈತರ ಖಾತೆಗೆ ನೇರವಾಗಿ ಹಣ ತಲುಪಿಸುವುದು. ಬೆಳೆಹಾನಿಯ ಪ್ರಮಾಣವನ್ನು ಅವಲಂಬಿಸಿ ಪರಿಹಾರದ ಮೊತ್ತವು ವಿಭಿನ್ನವಾಗಿ ನಿಗದಿ ಮಾಡಲಾಗಿದೆ. ಮಳೆಯಾಶ್ರಿತ ಬೆಳೆಗಳಿಗೆ ಪ್ರತಿ ಹೆಕ್ಟೇರ್ಗೆ 17,000, ನೀರಾವರಿ ಪ್ರದೇಶದ ಬೆಳೆಗಳಿಗೆ 25,500 ಮತ್ತು ಹಣ್ಣು, ಕಾಫಿ ಪ್ಲಾಂಟೇಷನ್ಗಳಂತಹ ದೀರ್ಘಕಾಲಿಕ ಬೆಳೆಗಳಿಗೆ 31,000ವರೆಗೆ ಪರಿಹಾರ ಸಿಗಲಿದೆ. ಈ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಜಮಾ ಮಾಡುವ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ರೈತರು ಈ ಹಣ ಪಡೆಯೋದಕ್ಕೆ ಕೆಲವು ಮುಖ್ಯ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕು. ಮೊದಲು ತಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿದೆಯೇ ಅಂತ ಖಚಿತಪಡಿಸಿಕೊಳ್ಳಬೇಕು. ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು, ಇಕೆವೈಸಿ ಪೂರ್ಣಗೊಂಡಿರಬೇಕು ಮತ್ತು NPCI ಮ್ಯಾಪಿಂಗ್ ಮಾಡಿಸಿರಬೇಕು. ಇಲ್ಲದಿದ್ದರೆ ಸರ್ಕಾರ ಹಣ ಜಮಾ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಜಮೀನು ದಾಖಲೆಗಳು ಸರಿಯಾಗಿರಬೇಕು. ಪಹಣಿ ಅಂದರೆ RTC ದಾಖಲೆಗಳಲ್ಲಿ ಇರುವ ಹೆಸರು, ಆಧಾರ್ನ ಹೆಸರು ಮತ್ತು ಬ್ಯಾಂಕ್ ಖಾತೆಯ ಹೆಸರು ಒಂದೇ ಆಗಿರಬೇಕು. ಈ 3 ಕಡೆ ಹೆಸರಿನಲ್ಲಿ ವ್ಯತ್ಯಾಸ ಇದ್ದರೆ ಹಣ ತಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸರ್ಕಾರ ಈ ಬಾರಿ ನಕಲಿ ದಾಖಲೆಗಳನ್ನು ತಡೆಯಲು ಪಹಣಿ ಆಧಾರ್ ಲಿಂಕ್ ಕಡ್ಡಾಯಗೊಳಿಸಿದೆ. ಇದು ನೈಜ ರೈತರಿಗೂ ಸಹಾಯ ತಲುಪಿಸಲು ಅಗತ್ಯವಾದ ಕ್ರಮ. ರೈತರು ತಮ್ಮ ಭೂಮಿ ವಿವರಗಳಿಗೆ FID ಅಂದರೆ ಫಾರ್ಮರ್ಸ್ ಐಡೆಂಟಿಫಿಕೇಶನ್ ಡೇಟಾ ಕ್ರಿಯೇಟ್ ಮಾಡಿಸಿಕೊಳ್ಳುವುದು ಮತ್ತೊಂದು ಅಗತ್ಯ ಹಂತ. ಈ ಡೇಟಾ ರೈತ ಪರಿವಾರ ಮತ್ತು ಜಮೀನು ವಿವರಗಳನ್ನು ಸರ್ಕಾರದ ಪೋರ್ಟಲ್ಗೆ ಲಿಂಕ್ ಮಾಡಲು ಉಪಯೋಗವಾಗುತ್ತೆ. RTC ಅಥವಾ ಪಹಣಿ ಎನ್ನುವುದು ರೈತರ ಭೂಮಿಯ ಅಧಿಕೃತ ದಾಖಲೆ. ಇದರಲ್ಲಿ ಜಮೀನಿನ ಅಳತೆ, ಮಾಲೀಕತ್ವ, ಬೆಳೆ ವಿವರ ಎಲ್ಲವೂ ಇರುತ್ತೆ. ಪಹಣಿ ಸರಿಯಾಗಿ ನವೀಕರಿಸದಿದ್ದರೆ ಸರ್ಕಾರಿ ಯೋಜನೆಗಳ ಪ್ರಯೋಜನದಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಆದ್ದರಿಂದ ರೈತರು ತಮ್ಮ ಪಹಣಿ ಮತ್ತು ಆಧಾರ್ ಲಿಂಕ್ ಪ್ರಕ್ರಿಯೆಯನ್ನು ತಕ್ಷಣ ಮುಗಿಸಿಕೊಳ್ಳಬೇಕು. ಈ ಕೆಲಸವನ್ನು ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಹಾಗೂ ಹೋಬಳಿ ಕೃಷಿ ಕಚೇರಿಯಲ್ಲಿ ಮಾಡಿಸಿಕೊಳ್ಳಬಹುದು. ಇವರಿಗಾಗಿ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, RTC ನಕಲು ಮತ್ತು OTP ದೃಢೀಕರಣಕ್ಕಾಗಿ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ. ಈ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದರೆ ಪಹಣಿ ಆಧಾರ್ ಲಿಂಕ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಸರ್ಕಾರ ಈ ಬಾರಿ ಪರಿಹಾರ ಹಣವನ್ನು ನವೆಂಬರ್ 15ರೊಳಗೆ ರೈತರ ಖಾತೆಗೆ ತಲುಪಿಸುವ ಗುರಿ ಇಟ್ಟಿದೆ. ಹಾಗಾಗಿ ಸಮಯಕ್ಕೆ ಕ್ರಮ ಕೈಗೊಂಡವರು ಮೊದಲು ಹಣ ಪಡೆಯುವ ಅವಕಾಶ ಹೆಚ್ಚು. ವಿಳಂಬ ಮಾಡಿದರೆ ತೊಂದರೆ ಎದುರಿಸಬೇಕಾಗಬಹುದು. ಈ ಯೋಜನೆಯಿಂದ ಭಾರಿ ಮಳೆಯಿಂದ ಬೆಳೆ ಕಳೆದುಕೊಂಡ ರೈತರಿಗೆ ದೊಡ್ಡ ನೆರವಾಗಲಿದೆ. ಬೆಳೆ ಹಾನಿಯ ಸಂಕಷ್ಟದಲ್ಲಿರುವ ರೈತರು ದಾಖಲೆಗಳನ್ನು ಸರಿಪಡಿಸಿ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಮಾಡಿಸಿಕೊಂಡ್ರೆ ಪರಿಹಾರ ಖಚಿತವಾಗಿ ಸಿಗುತ್ತೆ. ಇನ್ನು ರೈತರ ಹಕ್ಕಿನ ಹಣ ಸಮಯಕ್ಕೆ ತಲುಪಬೇಕಾದ್ರೆ ಪಹಣಿ, ಆಧಾರ್ ಲಿಂಕ್ ಹಾಗೂ FID ಸೃಷ್ಟಿ ಈಗ ಅತ್ಯಗತ್ಯ. ಆದ್ದರಿಂದಲೇ ಕೃಷಿ ಇಲಾಖೆಯವರು ನಿಮ್ಮ RTC ಸರಿಪಡಿಸಿ ಆಧಾರ್ ಲಿಂಕ್ ಮಾಡಿಸಿ ನಿಮ್ಮ ಹಕ್ಕಿನ ಬೆಳೆ ಪರಿಹಾರವನ್ನು ಖಚಿತಪಡಿಸಿಕೊಳ್ಳಿ ಅಂತ ಮಾಹಿತಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಗ್ರಾಮ ಲೆಕ್ಕಿಗ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು. ಅಲ್ಲದೆ ಈ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡಿ ವಿವರಗಳನ್ನು ತಿಳಿದುಕೊಳ್ಳಬಹುದು. ಅಧಿಕೃತ ಪೋರ್ಟಲ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗಿದೆ. ಅಲ್ಲಿ ನೀವು ಅಧಿಕೃತ ಪೋರ್ಟಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಾಹಿತಿ ಪಡೆಯಬಹುದು. ಒಟ್ಟಾರೆ ರೈತರು ಈ ಅವಕಾಶದ ಸದುಪಯೋಗ ಪಡಿಸಿಕೊಳ್ಳಬೇಕು. ತಡ ಮಾಡದೆ ಸಮಯಕ್ಕೆ ಕ್ರಮ ಕೈಗೊಂಡು ಪರಿಹಾರ ಹಣವನ್ನು ನಿಮ್ಮ ಖಾತೆಗೆ ಬರುವಂತೆ ಮಾಡಿಕೊಳ್ಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.